ಹರೇ ಕೃಷ್ಣ. ಮತ್ತು ಕೃಷ್ಣಾರಾಧ್ಯಂನಲ್ಲಿ ನಾವು ಕಾಣುತ್ತಿರುವಂಥದ್ದು ಚಾರಧಾಮಗಳಲ್ಲಿ ವಿಶಿಷ್ಟವಾಗಿರುವಂಥ ಪುಣ್ಯಕ್ಷೇತ್ರ ರಾಮೇಶ್ವರಂ. ಈ ರಾಮೇಶ್ವರಂನಲ್ಲಿ ಈ ಬೆಳಗಿನ ಜಾವ ನಾವಿದ್ದೇವೆ. ಇಲ್ಲಿ ಭಕ್ತರು ಸಮುದ್ರ ಸ್ನಾನ ಮಾಡ್ತಿದ್ದಾರೆ. ನಾವು ಕಾಣುತ್ತಿರುವಂಥ ವಿಶಾಲವಾದ ಈ ಸಮುದ್ರ, ಇಲ್ಲಿ ದೇವಸ್ಥಾನ ಈ ಕಡೆಯಿಂದ ಹೋಗಬೇಕು. ನಾವು ನೋಡಬೇಕಾದ್ರೆ ಇಲ್ಲಿ ಭಕ್ತರೆಲ್ಲ ಸ್ನಾನ ಮಾಡಿಕೊಂಡು ದೇವಸ್ಥಾನದೊಳಗೆ 22 ತೀರ್ಥ ಬಾವಿಗಳಿವೆ. ಅವುಗಳ ಸ್ನಾನ ಮಾಡಬೇಕಾದ್ರೆ ಇಲ್ಲಿ ಸ್ನಾನ ಮಾಡಬೇಕು, ಸಮುದ್ರ ಸ್ನಾನ ಮಾಡಬೇಕು. ಈ ಸಮುದ್ರದಲ್ಲಿ ಅಲೆಗಳು ಭಾರಿ ಕಡಿಮೆ ಇದೆ. ಅಂದರೆ ಹಿರಿಯ ನಮ್ಮ ಹೇಳ್ತಿದ್ರು ಸಮುದ್ರ ಸ್ನಾನ ಈ ಕಡೆಯಿಂದ ಹೋಗಬೇಕು ನಾವು ದೇವಸ್ಥಾನಕ್ಕೆ. ಆ ಕಡೆಯಿಂದ ಹೋದರೆ ರಾಮೇಶ್ವರಂ ಕ್ಷೇತ್ರ. ಇದು ರಾಮೇಶ್ವರಂ ಕ್ಷೇತ್ರದ ಈ ಸಮುದ್ರದ ತೀರದಲ್ಲಿ ಅಲೆಗಳಿಲ್ಲ ನೋಡಿ ಅಂತೆ, ಅಲೆಗಳು ಭಾರಿ ಕಡಿಮೆ ಇದೆ. ಇದು ಕ್ಷೇತ್ರದ ಪ್ರಮುಖ ದ್ವಾರ. ಈ ಕಡೆಯಿಂದ ಹೋಗಬೇಕು. ಲಕ್ಷೋಪಲಕ್ಷ ಜನರು ಬೆಳಗಿನಿಂದ ಸಂಜೆವರೆಗೂ ಇಲ್ಲಿ ಸಮುದ್ರ ಸ್ನಾನ ಮಾಡಿ, ಕಡ್ಡಾಯವಾಗಿ ಎಲ್ಲರೂ ಸಮುದ್ರ ಸ್ನಾನ ಮಾಡಿಕೊಂಡೇ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಇದು ಒಂದು ಸಮುದ್ರಕ್ಕೆ ನೋಡಿ, ಸಮುದ್ರದಲ್ಲಿ ಮೀನಿನ ದೋಣಿಗಳು ನಿಂತಿದೆ, ಆದರೆ ಇಲ್ಲಿ ಅಲೆಗಳಿಲ್ಲ ನೋಡಿ. ಮಧ್ಯದವರೆಗೂ, ನೀರಿನ ಮಧ್ಯದವರೆಗೂ ಜನರು ಹೋಗ್ಬೋದು, ಹೋಗಿ ಸ್ನಾನ ಮಾಡಿಕೊಂಡು ಬರ್ಬೋದು. ಭಕ್ತರು ರಾಮೇಶ್ವರಂನಲ್ಲಿ ಬಂದು ತನ್ನ ಪಿತೃಗಳಿಗೆ ತರ್ಪಣ ಮಾಡಲಿಕ್ಕೋಸ್ಕರ ಸಮುದ್ರ ಸ್ನಾನ ಮಾಡಿಕೊಂಡು ತಯಾರಾಗ್ತಿದ್ದಾರೆ. 22 ತೀರ್ಥ ಸ್ನಾನ ಮಾಡಿ ರಾಮೇಶ್ವರಂ ಲಿಂಗವನ್ನು ದರ್ಶನ ಮಾಡಿಕೊಳ್ಳುವ. ಬನ್ನಿ. ನಮಸ್ತೆ.